ಬಹುದಿನಗಳ ದೊಡ್ಡ ಕನಸು ದಿನಗಳಲ್ಲ ವರ್ಷಗಳ ದೊಡ್ಡ ಕನಸು ಇವತ್ತು ನನಸಾಗಿದೆ. ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏನು ಕನಸು, ಏನು ನನಸಾಗಿರೋದು ಅಂತ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಆಲ್ಮೋಸ್ಟ್ ಆಗಲಿ ಎಲ್ರಿಗೂ ಗೊತ್ತಾಗಿದೆ ಏನಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತಾ ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೊತ್ತಾಗಿರಬೇಕು ಏನು ವೀಡಿಯೋ ಅಂತ. ನಾನು ಇದಕ್ಕೂ ಮುಂಚೆ ಟೆಸ್ಟ್ ಡ್ರೈವಿಗೆ ಹೋಗಿದ್ದಂಥ ಥಾರ್ ರಾಕ್ಸ್ ಟೆಸ್ಟ್ ಡ್ರೈವ್ಗೆ ಹೋಗಿದ್ದಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ನಮ್ಮನೇಲಿ ಅದೆಲ್ಲ ಪರ್ಚೇಸ್ ಮಾಡೋಕ್ಕೂ ಮುಂಚೆನೇ ಹಾಕಬಾರ್ದು, ತೊಗೊಂಡ್ಮೇಲೆ ಬೇಕಾದರೆ ವಿಡಿಯೋ ಸಾಕು ಅಂತ ಹೇಳಿದರು. ಹಾಗಾಗಿ ಏನು ಮಾಡಿದೆ, ನಾನು ಆ ವಿಡಿಯೋನ ಡಿಲೀಟ್ ಮಾಡಿದ್ದೆ. ಸುಮಾರು ವ್ಯೂಸ್ ಬಂದಿತ್ತು, ಆದರೂ ಬೇಜಾರಿಂದನೇ ಡಿಲೀಟ್ ಮಾಡಿದ್ದೆ. ಓಕೆ, ಆದರೆ ಟೆಸ್ಟ್ ಡ್ರೈವ್ ಹೋಗಿದ್ದು ಎಷ್ಟು ಡ್ಯೂರೇಷನಲ್ಲಿ ನ್ಯೂ ಇಯರ್ಗೆ ತೊಗೋಬೇಕಂತಲೇ ಅಂದ್ಕೊಂಡಿದ್ದು ನಾವು. ಆದರೂ ಇಷ್ಟು ಕಮ್ಮಿ ಡ್ಯೂರೇಷನಲ್ಲಿ ಕನಸು, ಟೆಸ್ಟ್ ಡ್ರೈವ್ ಹೋಗಿದ್ದಂಥ ಕನಸು ಪರ್ಚೇಸ್ ಮಾಡುವಂಥ ದಿನಕ್ಕೆ ಬಂದಿದೆ. ಬಿಫೋರ್ ಡೇನೇ ನನ್ನ ತಮ್ಮ ಹೋಗಿ ಎಲ್ಲ ಪ್ರೊಸೀಜರೆಲ್ಲ ಏನೇನಿತ್ತು ಎಲ್ಲ ಕಂಪ್ಲೀಟ್ ಮಾಡಿ ಬಂದಿದ್ದ. ಸೊ ನಾವಿವತ್ತು ಶುಕ್ರವಾರ ಒಳ್ಳೆಯ ದಿನ ಅಂತ ಹೇಳಿಬಿಟ್ಟು ದಿನ ಟೈಮು ಎಲ್ಲ ಕೇಳಿನೇ ನಾವು ಹೋಗಿದ್ದು. ವಿಡಿಯೋ ಶೂಟ್ ನಾನೇ ಮಾಡಬೇಕಂತ ಇದ್ದಿದ್ದು, ಅಂದರೆ ನನ್ನ ತಮ್ಮ ಇನ್ನೂ ಕ್ಲಿಯರಿಟಿಯಾಗಿ ಮತ್ತು ಅದು ಎಡಿಟ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ ಸ್ಟುಡಿಯೋದವ್ರು ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಫ್ರೆಂಡಿಗೆ ಸ್ಟುಡಿಯೋಗೆ ಹೇಳಿದ್ದ. ಅವರು ನಾವು ಹೋಗೋಕ್ಕೂ ಮುಂಚೆನೇ ಅವರೆಲ್ಲ ಶೂಟೆಲ್ಲ ಮಾಡ್ಕೊಂಡು ಅರ್ಧ ರೆಡಿ ಮಾಡ್ಕೊಂಡಿದ್ರು. ಅದಾದಮೇಲೆ ನಾವು ಫ್ಯಾಮಿಲಿ ಫುಲ್ಲು ನಮ್ಮ ಕಾರಲ್ಲಿ ಹೋದ್ಮೇಲೆ ಅದು ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೂ ಮುಂಚೆ ಬೇರೆ ತುಂಬ ಗಾಡಿಗಳು ಡೆಲಿವರಿ ಇತ್ತವತ್ತು. ಬಿಫೋರ್ ನಾವು ತೊಗೊಳೋಕ್ಕೂ ಮುಂಚೆನೂ ತುಂಬ ಗಾಡಿಗಳು ಹೋಗಿದ್ವು ಹೊರಗಡೆ. ಅದಾದಮೇಲೆ ನಮ್ಮದು ಎಲ್ಲ ಕವರೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಅದಕ್ಕೂ ಮುಂಚೆ ಅವರು ಸ್ಟುಡಿಯೋದವ್ರು ಬಂದಿದ್ರಲ್ಲ, ಅವರು ಕೂಡ ಫೋಟೋಶೂಟಿಗೆ ಅಂದ್ಬಿಟ್ಟು ಸುಮಾರು ಟೇಕ್ಗಳನ್ನ ತೊಗೊಂಡ್ರು. ಅದಿಂಗೆ ಕವರ್ ರಿಮೂವ್ ಮಾಡೋದಾಗಲಿ ಅದೆಲ್ಲನೂ ಕಾರಿಂದು ಪ್ರತಿ ಪಾರ್ಟ್ಸ್ಗಳನ್ನ ಸ್ಟಾರ್ಟಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದು ಅವರು ಎಡಿಟ್ ಮಾಡಿ ಕೊಟ್ಟಿರೋಂಥದ್ದು. ಅದಲ್ಲದೆ ನನ್ನ ಯೂಟ್ಯೂಬಿಗೆ ಅಂತಲೇ ನಾನು ವೀಡಿಯೋ ಮಾಡ್ಕೋಬೇಕಲ್ಲ, ಅವರನ್ನೇ ನಂಬ್ಕೊಂಡು ಕೂರೋಕ್ಕಾಗಲ್ಲ. ಏಕೆಂದರೆ ನನ್ನ ಯೂಟ್ಯೂಬಿಗೆ ಲೆಂತಿಯಾಗಿ ನನಗೆ ವೀಡಿಯೋ ಬೇಕು. ಹಾಗಾಗಿ ಮಧ್ಯ ಗ್ಯಾಪಲ್ಲಿ ನನ್ನ ಫೋನು ಕೂಡ ತಗೊಂಡು ನಾನು ವೀಡಿಯೋಸ್ ಮಾಡ್ತಿದ್ದೆ. ಹಂಗೋರು ಸ್ಟುಡಿಯೋದವನ್ನೇ ಕರೆಸಿದ್ದೀನಿ ಯಾಕೆ ಅಂತ ಬೇರೆ ಕೇಳ್ತಿದ್ದ ನನ್ನ ತಮ್ಮ. ಇಲ್ಲ, ಬೇಕು ನನಗೆ ಸಪ್ರೇಟ್ ವೀಡಿಯೋಸ್ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದು. ನಾವು ಸಂಜೆ 4:45 ಗಂಟೆಗೆ ಶೋರೂಮ್ ಹತ್ರ ಹೋಗಿದ್ದು. ಅಪ್ಪ ಅಮ್ಮ ನಾವು ಎಲ್ಲರೂ ಕೂಡ. ಮತ್ತು ಪೂಜೆಗೆ ಏನೇನು ಬೇಕು ಮತ್ತು ಗಾಡಿಗೆ ಹಾಕೋದಕ್ಕೆ ಹಾರ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಹೋಗಿದ್ದು. ಈ ಗಂಡು ಮಕ್ಕಳಿಗೆ ಒಂದು ದೊಡ್ಡ ಕನಸುಗಳು ಅಂತ ಏನಿರಲ್ಲ. ಅವರಿಗೊಂದು ಓಡಾಡಲಿಕ್ಕೆ ಬೈಕು ಚೆಂದ ಇರಬೇಕು. ಆ ಬೈಕಲ್ಲಿ ಹೋಗ್ತಾ ಇದ್ದರೆ ಎಲ್ಲರೂ ನಮ್ಮನೆ ನೋಡಬೇಕು ಅನ್ನೋದು ಒಂದು ಮೈಂಡಲ್ಲಿರುತ್ತೆ. ಅದೇ ರೀತಿ ನನ್ನ ತಮ್ಮಂದು ಆ ಕಾರ್ ತಗೋಬೇಕಂತ ಸುಮಾರು ವರ್ಷಗಳಿಂದ ಅವನು ಪ್ಲ್ಯಾನ್ ಮಾಡಿದ್ದು. ಆ ಈ ಕಾರ ಸುಮಾರು ಫೋನಲ್ಲಿ ಆನ್ಲೈನಲ್ಲಿ ಯಾವ್ಯಾವ ಕಾರ್ ಲಾಂಚ್ ಆಗ್ತಿತ್ತೋ ಎಲ್ಲ ಕಾರ್ನು ಕೂಡ ನೋಡ್ತಿದ್ದ, ಯಾವ್ದು ತಗೋಣ ಅಂತ. ಅಟ್ ಲಾಸ್ಟ್ ಇದ್ರ ಮೇಲೆ ಅವನಿಗೆ ಕ್ರಶ್ ಅಂತಾರಲ್ಲ, ಆ ಥರ ಥಾರ್ ರಾಕ್ಸೇ ಬೇಕು ಅನ್ನೋದು ಒಂದು ಅವನಿಗೆ ಕ್ರಶ್ ಥರ ಆಯಿತು. ಸೊ ಇಲ್ಲ, ಇದೇ ತೊಗೋಬೇಕಂತ ಅವ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ ಪ್ಲ್ಯಾನ್ ಪ್ರಕಾರನೇ ನಾವು ಎಲ್ಲರೂ ಕೂಡ ಓಕೆ ಅಂತ ಅಂದ್ಬಿಟ್ಟು ಅವನು ಕೂಡ ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮುಗಿಸಿ ಎಲ್ಲ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ದಾಯಿತು. ಈಗ ಕಾರ್ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಮದುವೆ ಮಾಡಬೇಕು. ನೋಡೋಣ ಈ ವರ್ಷದಲ್ಲೇ ಆಗುತ್ತಾ ಅಂತ. ಅದ್ರ ಜೊತೆ ಅಮ್ಮಂಗೆ ಅಪ್ಪಂಗೆ ಅವ್ರ ಕನಸು ಕೂಡ ಅಲ್ವಾ, ಅವರಿಗೆ ಅಪ್ಪ ಅಮ್ಮಂಗೆ ಏನು, ಮಕ್ಕಳು ಅವ್ರ ಮುಂದೆ ಚೆನ್ನಾಗಿರಬೇಕು, ಖುಷಿಯಾಗಿ ಅಷ್ಟೆ. ಎಲ್ಲ ಅಪ್ಪ ಅಮ್ಮಂಗೂ ಇದೇ ಕನಸಿರುತ್ತೆ ಅಲ್ವಾ, ಜಾಸ್ತಿ ದೊಡ್ಡ ಕನಸು ಅಂತ ಏನಿರಲ್ಲ. ಅವ್ರ ಕಣ್ಣು ಮುಂದೆ ಮಕ್ಕಳು ಖುಷಿಯಾಗಿ ನಗ್ತಾ ಅವ್ರೇನು ಇಷ್ಟಪಡ್ತಾರೆ ಅದೆಲ್ಲ ಅವರಿಗೆ ಸಿಕ್ಕಿದ್ರೆ ಅಷ್ಟೇ ಸಂತೋಷ ಆಗುತ್ತೆ ಅವರಿಗೆ. ಅದೇ ರೀತಿ ಹಾರ ಎಲ್ಲ ಹಾಕಿ ಕುಂಕುಮ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀವಿ. ಇದ್ರ ಜೊತೆ ನಾನು ಕೂಡ ವಿಡಿಯೋ ಮಾಡಿಸಿದ ಜೊತೆಗೆ ಅವರು ಕೂಡ ಫೋಟೋಶೂಟ್ ಕೂಡ ಅವರು ಕೂಡ ಕ್ಯಾಮ್ರಾದಲ್ಲಿ ಕೂಡ ಕ್ಯಾಪ್ಚರ್ ಮಾಡ್ತಿದ್ರು, ಸಣ್ಣ ಕ್ಲಿಪ್ಪಿಂಗ್ ಥರ. ಅದಾದಮೇಲೆ ಅವರೇ ಶೋರೂಮ್ ಕಡೆಯಿಂದನೇ ಒಂದು ಸಣ್ಣ ಗಣಪತಿನ ಕೊಟ್ಟರು. ಅಲ್ಲಿ ಅದನ್ನು ಪೇಸ್ಟ್ ಮಾಡಿ ಆದಮೇಲೆ ಅದಕ್ಕೂ ಕೂಡ ನಾನೇ ಕಾರು ಒಳಗಡೆ ಹಾಕಿಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಇಟ್ಟೆ. ಪುಟಾಣಿ ವಿಘ್ನೇಶ್ವರಂಗೆ ಯಾವ ವಿಘ್ನಗಳು ಬರದಂತೆ ನಾವು ಹೇಗೆ ಸೇಫ್ಟಿಯಾಗಿ ಇವಾಗ ಕಾರ್ ತೊಗೊಳ್ತಾ ಇದ್ದೀವಿ ಅದೇ ಥರ ಸೇಫ್ಟಿಯಾಗಿರಲಿ ಅಂತ ಅಂದ್ಬಿಟ್ಟು ವಿಘ್ನ ವಿನಾಶಕನಿಗೆ ನಾನು ಕುಂಕುಮನ ಹಚ್ಬಿಟ್ಟು ಹೂ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದು ಪೂಜೆ ಮಾಡಿ ಆದಮೇಲೆ ಕರ್ಪೂರ ಮತ್ತು ಊದುಗಡ್ಡಿಯಲ್ಲಿ ಕೂಡ ಬೆಳಗ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಒಂದು ಬಾಕ್ಸ್ ಸ್ವೀಟ್ ಕೂಡ ತಂದಿದ್ವಿ.
ಮೈಸೂರು ಬಜಾರ ಮಿಕ್ಸ್ ಮಿಕ್ಸ್ ಅದಲ್ಲ ಏನು ವಿಡಿಯೋ ಮತ್ತು ಶೋರೂಮ್ ಕಡೆಯಿಂದ ಏನೇನೋ ಗಿಫ್ಟೆಲ್ಲ ಕೊಟ್ಟಿದ್ದು ಅದನ್ನು ನಾವು ಇಸ್ಕೊತಾ ಇದ್ದೀವಿ. ಮತ್ತು ಜ್ಯುವೆಲ್ಲರಿ ಬೊಕ್ಕೆ ಕೂಡ ಕೊಟ್ಟರು. ಅದಾದಮೇಲೆ ಕೀ ತೊಗೊಳೋದು ಒಂದು ಟೇಕ್ ತೊಗೋತಾಯಿದ್ರು ಕ್ಯಾಮ್ರಾಮನ್. ಸಖತ್ತಾಗಿ ಬಂದಿದೆ ವಿಡಿಯೋ ಮಾತ್ರ ಥರ ಸೂಪರಾಗಿ ಎಡಿಟ್ ಮಾಡಿದ್ದಾರೆ. ಆಮೇಲೆ ತಮಾಷೆ ಬೊಕ್ಕೆನ ನನಗೆ ಕೊಡ್ತಾಯಿದ್ರು. ಅದಾದಮೇಲೆ ಗಾಡಿ ಮೂವ್ ಮಾಡ್ತಾಯಿದ್ದೀವಿ. ಆದರೆ ಅಲ್ಲಿ ನಿಂಬೆಹಣ್ಣು ಅಲ್ಲಿ ಹೊಡಿಬೇಡಿ ಅಂತ ಅಂದರೆ ಅಲ್ಲಿ ಟೈಲ್ಸ್ ಇರೋದ್ರಿಂದ ಜಾರ್ದಂಗೆ ಆಗುತ್ತೆ. ಸೊ ಸರಿಗೆ ನಿಂಬೆಹಣ್ಣು ಹೊಡಿಲಿಕ್ಕಾಗಲ್ಲ ಅಂದ್ಬಿಟ್ಟು ಕಾರು ಮುಂದೆ ಇಲ್ಲಿ ನಿಂಬೆಹಣ್ಣು ಇಟ್ಬಿಟ್ಟು ಹೊಡೆದಿದ್ದೆ. ನಮ್ಮಲ್ಲಿ ಯಾವುದೇ ಈಗ ಆಯುಧ ಪೂಜೆಯಾಗಲಿ ಇಲ್ಲ ಯಾವುದೇ ಗಾಡಿ ಹೊಸ ಗಾಡಿ ತಗೊಳ್ಳೋದಾಗಲಿ ನಿಂಬೆಹಣ್ಣ ಟೈರ್ ಬಿಟ್ಬಿಟ್ಟು ಹೊಡೆಯೋದು ಯಾವುದೋ ಅಪಶಕನಗಳು ಆಗಬಾರ್ದು ಅನ್ನೋದನ್ನ ಬಿಟ್ಬಿಟ್ಟು ಹೊಡೆದಾದ್ಮೇಲೆ ನಾವು ಅಲ್ಲಿಂದ ಶೋರೂಮಿಂದ ನಮ್ದು ಪ್ಲೇಟ್ ನಮ್ದಿದು ಅಲ್ಲಿರೋದು ಬೇರೆ, ಇದು ನಾವು ತಂದಿದ್ದು. ಮೇಡಮ್ ಏನು ಮನುಷ್ಯ ಮಾಡಿದಿರಲ್ಲ ನೀವು. ಎಲ್ಲೋ ಇವೆಲ್ಲ ಅದೆಲ್ಲ ಆದಮೇಲೆ ಇದಕ್ಕೂ ಮುಂಚೆ ನಮ್ಮ ಕಾರಲ್ಲೆಲ್ಲ ಡಿಕ್ಕಿಲಿ ತುಂಬ್ಕೋತಾ ಇದ್ವಿ. ಈಗ ಹೊಸ ಕಾರಲ್ಲಿ ನೋಡಿ ಎಷ್ಟು ಐಟಮ್ ತುಂಬಿದ್ದೀವಿ ಆಗಲೇ. ಆದರೆ ಡೈರೆಕ್ಟ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ರೂಢಿ ಏನಂದರೆ ಫಸ್ಟು ಮನೆ ದೇವರಿಗೆ ಹೋಗಿ ಅಲ್ಲಿ ಪೂಜೆನ ಮಾಡಬೇಕು ಅನ್ನೋದು. ಸೊ ನಾನು ಇನ್ನೂ ಅಷ್ಟು ಜಾಸ್ತಿ ಏನು ಕತ್ಲಾಗಿರಲಿಲ್ಲ. ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರಿಗೂ ಕೂಡ ಇಲ್ಲಿಂದ ಶೋರೂಮಿಂದ ಹೋಗ್ತಾ ಫಸ್ಟ್ ಮನೆ ದೇವರಿಗೆ ಹೋಗಿದ್ದು ನಾವು. ಇಷ್ಟು ದಿನ ಶೋರೂಮಲ್ಲಿ ಇದ್ದಿದ್ದಂಥ ಗಾಡಿನ ನಾವು ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಒಂಥರ ಖುಷಿ ಆಗುತ್ತೆ, ಒಂಥರ ನೆಮ್ಮದಿ ಕೂಡ. ಇದಾದಮೇಲೆ ನಾವು ಇಲ್ಲಿಂದ ಹೊರಟಿದ್ದು ನಮ್ಮ ಮನೆ ದೇವರಿಗೆ. ನಮ್ಮ ಮನೆ ದೇವರ ಹತ್ರ ದೇವಸ್ಥಾನದ ಮುಂದೆ ಗಾಡಿನ ಪಾರ್ಕ್ ಮಾಡ್ತಾಳೆ ನನ್ನ ತಮ್ಮ. ಅದಾದಮೇಲೆ ಅಮ್ಮ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಿದ್ರು. ಇಲ್ಲಿನ ಕುಂಕುಮನ ಹಚ್ಚಿ ಮತ್ತು ಹೂಗಡ್ಡೆ ಬೆಳಗಿ ಮತ್ತು ಅಲ್ಲಿ ತೆಂಗಿನಕಾಯನ್ನು ಕೂಡ ದೇವ್ರ ಮುಂದೆ ಹೊಡೆದ್ವಿ. ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಲೇಟ್ ಆಗಿತ್ತು. ಹೋಟೆಲಿಂದ ಊಟ ತಂದು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಈ ವಿಡಿಯೋ ಹೇಗಿತ್ತು ಡೆಲಿವರಿ ತೊಗೊಂಡಿದ್ದು ಕಾರು ಅಂತಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾರಿಗೆಲ್ಲ ಇನ್ನೂ ಕನಸುಗಳಿದೆ, ನಿಮ್ಮ ಕನಸೆಲ್ಲ ಬೇಗ ನನಸಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ಈ ಗಾಡಿಯಲ್ಲಿ ತುಂಬ ಫೀಚರ್ಸ್ ಇದೆ ಆಟೋಮೆಟಿಕ್. ಅದರದ್ದು ಕೂಡ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.